ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. 1971ರಲ್ಲಿ ಬಾಂಗ್ಲಾದಲ್ಲಿ ದೊಡ್ಡ ಕ್ರಾಂತಿ ಆಯಿತು, ಬದಲಾವಣೆ ಆಯಿತು, ದೇಶ ಹೊಡಿತು, ಪಾಕಿಸ್ತಾನ ಬೇರೆ ಆಯಿತು, ಬಾಂಗ್ಲಾದೇಶ ಬೇರೆ ಆಯಿತು. ಅದಕ್ಕೆಲ್ಲ ಕಾರಣ ಶೇಖ್ ಮುಜಿಬುರ್ ರೆಹಮಾನ್ರ ಹೋರಾಟ. ಇದು ಎರಡು ಮಾತಿಲ್ಲ. ಅವ್ರನ್ನ ಇವತ್ತು ಮರ್ತಿರ್ಬೋದು ಬಾಂಗ್ಲಾದಲ್ಲೇ, ಆದರೆ ಆ ಸಪ್ರೇಟ್ ಸ್ಟೇಟ್ ಆಗೋದು ಮಾತ್ರ ಅವರ ಒಂದು ವಿರೋಧ ಜೊತೆಗೆ ಭಾರತದ ಬೆಂಬಲದಿಂದ ಸಪ್ರೇಟ್ ದೇಶ ಆಗಿದ್ದು ಈಗಾಗಲೇ ಹಳೆಯ ಇತಿಹಾಸ. ಆದರೆ ಅದರ ಮೂಲಕ ಅವರು ಅಧಿಕಾರಕ್ಕೆ ಬಂದರು, ಅವ್ರ ಮಗಳು ಬಂದರು, ಅವ್ರ ಕೊಲೆನೇ ಆಯಿತು. ಆನಂತರ ಅವ್ರು ಶೇಖ್ ಹಸೀನಾ ಅವರು ಬಂದರು. ಏನು ಡೆವಲಪ್ಮೆಂಟ್ ಆಗ್ತಾ ಬಂದವು. ಮುಂದೆ ಅವರ ಅವಾಮಿ ಲೀಗ ಏನಪ್ಪ ಅಂದ್ರೆ ಜನಮನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಆದರೆ ನಂತರದಲ್ಲಿ ತನ್ನ ಆಡಳಿತಗಳ ಮೂಲಕ ತಪ್ಪುಗಳನ್ನ ಮಾಡ್ತಾ ಬಂತೇನೋ ಅಂತೇಳಿ. ಅಂದರೆ ಅದರಲ್ಲೂ ಮುಖ್ಯವಾಗಿ ಆಗಸ್ಟ್ 5ರಂದು 2024ರಾಗ ಪ್ರತಿಭಟನೆ ವೇಳೆ 6 ಮಂದಿ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಲು ಮತ್ತು ಅವರು ಹತ್ಯೆ ಮಾಡಲು ಆದೇಶ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಇವರು ಕೊಲೆಗೆ ಅಥವಾ ಅವ್ರು ಕೊಲ್ಲೋದಕ್ಕೆ ಆಜ್ಞೆ ಮಾಡಿದ್ದಕ್ಕಾಗಿ ಅವ್ರಿಗೆ ಮರಣದಂಡನೆ ಶಿಕ್ಷೆಯನ್ನು ಒಂದು ಏನಪ್ಪ ಅಂತಂದ್ರೆ ಮಾನವೀಯತೆಯ ವಿರುದ್ಧ ಅಪರಾಧ ಎಸಗಿದ್ದಾರೆ, ಮಾನವೀಯತೆ ಮರೆತು ಅಪರಾಧ ಎಸಗಿದ್ದಾರೆ ಅಂತೇಳಿ ಅಲ್ಲಿಯ ಆ ಮಧ್ಯಂತರ ಸರ್ಕಾರ ನೇಮಿಸಿದ ಏನಪ್ಪ ಅಂತಂದ್ರೆ ಒಂದು ಕೋರ್ಟ್ ಡಿಸಿಷನ್ ತೊಗೊಳ್ದ. ಅದು ಅಂತಾರಾಷ್ಟ್ರೀಯ ಕೋರ್ಟ್ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಇಲ್ಲ, ಬಟ್ ಅದು ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಅವರು ಇಂಥವ್ರು ತಮ್ಮ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟೇ ಪ್ರಭಾವಶಾಲಿ ಆಗಿರಲಿ, ಅಧಿಕಾರಸ್ಥರೇ ಆಗಿರಲಿ, ಅದೇ ಕಾನೂನಿಗಿಂತ ಯಾರೂ ಮೇಲಲ್ಲ, ಈ ಮೂಲಭೂತ ಇಂದಿನ ತೀರ್ಪು ನಿರೂಪಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸರಿ ಅದು ಅವ್ರು, ಯಾಕಂದ್ರೆ ಈಗ ಅವರು ಏನಪ್ಪ ಅಂತಂದ್ರೆ ಶಿಕ್ಷೆ ಅನುಭವಿಸೋರು ಅವರಲ್ಲ, ಇವತ್ತು ಅನುಭವಿಸುವಂಥವ್ರು ಯಾರಪ್ಪ ಶೇಖ್ ಹಸೀನಾ ಅವರು. ಅವ್ರು ಮರಳಿ ಬಂದರೆ ಮತ್ತಲ್ಲೇ ಹಸೀನಾ ಅವ್ರು ಮತ್ತೆ ಲೀಡರ್ ಭಯನೂ ಇರ್ಬೋದು, ಮತ್ತೇನು ಇರ್ಬೋದು. ಆದರೆ ಯೂನುಸ್ ಅವ್ರ ಬಗ್ಗೆ ಒಂದು ಮಾತು ನಾವು ಮಾತಾಡಬೇಕಾಗ್ತದೆ. ನಿಜವಾಗಿಯೂ ಒಳ್ಳೆಯ ಚಿಂತಕರು ಅವರು, ಗಾಂಧಿ ನೆಲೆಗಟ್ಟಲು ಯೋಚನೆ ಮಾಡಿದವರು, ಸಣ್ಣ ಉದ್ಯೋಗಗಳು ಬೆಳೆಸಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಆರ್ಥಿಕ ಭ್ರಷ್ಟತೆ ತರುವಂಥ ಪ್ರಯತ್ನ ಮಾಡಿದವರು, ನೋಬೆಲ್ ಬಹುಮಾನ ಪಡೆದಂಥವ್ರು. ಇವೆಲ್ಲ ಅವ್ರು ಹಿಂದಿದ್ದಂಥ ಕೀರ್ತಿಗಳು. ಅವರು ಒಬ್ಬ ವ್ಯಕ್ತಿಯಾಗಿ ಬೆಳೆಯುವ ಸಂದರ್ಭದಲ್ಲೇ ಮೋಸ್ಟ್ಲಿ ಅಲ್ಲಿ ಶೇಖ್ ಹಸೀನಾ ಅವರು ಇನ್ನೊಬ್ಬ ನಾಯಕ ಬೆಳೆದು ಬೇಡ ಅಂತ ಸಲ್ತದೆ. ಎಲ್ಲ ದೇಶಗಳಿಗೆ ಇದೇ ಪರಿಸ್ಥಿತಿ, ನನ್ನ ವಿರೋಧಿ ಬೆಳೆಬಾರ್ದು ಅಂತೇಳಿ ಅವ್ರು ನೋಡಿದು ಏನೋ ಮಾಡಿದರು, ಬೇರೆ ದೇಶಕ್ಕೆ ಹೋದರು ಬಂದರು. ಈಗ ಅವ್ರನ್ನ ನಂಬಿದಂತಲ್ಲಿ ಜನ ಕ್ರಾಂತಿ ಮಾಡಿದರು. ಅದು ಗೊತ್ತದು ಜಿ ಕ್ರಾಂತಿ ಯಾವ ರೀತಿ ಆಯಿತು ಅಂತೇಳಿ. ಹೀಗಾಗಿ ಅವ್ರು ತಮ್ಮ ಅಧಿಕಾರಿಗಳು ನಮ್ಮ ಇಂಡಿಯಾದಲ್ಲಿ ಬಂದು ನಿಂತಿದ್ದಾರೆ. ಅವರಿಗೆ ಮರಣದಂಡನೆ ಘೋಷಣೆ ಮಾಡಿದ ಅಲ್ಲಿಂದ ಮಧ್ಯಂತರ ಸರ್ಕಾರ ನೇಮಿಸಿದಂಥ ಏನಪ್ಪ ಅಂತಂದ್ರೆ ನ್ಯಾಯಾಲಯ ಅಂತ ಹೇಳ್ತಾರೆ. ಅದನ್ನು ಅವರು ರೆಫರ್ ಮಾಡ್ತಾ ಇದ್ದಾರೆ. ನಮ್ಮ ಶೇಖ್ ಹಸೀನಾ ಅವರು, ಬಾಂಗ್ಲಾದ ಮಾಜಿ ಪ್ರಧಾನಿಯವರು, ಜನಾದೇಶವನ್ನೇ ಪಡೆಯದ ಸರ್ಕಾರವು ಈ ನ್ಯಾಯಮಂಡಳಿಯನ್ನು ರಚಿಸಿದೆ. ಇಂಥ ಮೋಸದ ಮಂಡಳಿಯು ನೀಡಿದ ತೀರ್ಪು ಇದು. ಈ ತೀರ್ಪು ರಾಜಕೀಯ ಪ್ರೇರಿತವಾಗಿದ್ದು ಪಕ್ಷಪಾತಿಯಾಗಿದೆ. ಮರಣದಂಡನೆ ವಿಧಿಸುವುದು ಅಸಹ್ಯಕರ. ಜನರಿಂದ ಆಯ್ಕೆಯಾಗಿದ್ದ ಪ್ರಧಾನಿಯೊಬ್ಬರನ್ನು ಮತ್ತು ಅವಾಮಿ ಲೀಗ್ ಪಕ್ಷವನ್ನು ಅಳಿಸಿ ಹಾಕುವ ಉದ್ದೇಶವು ಮಧ್ಯಂತರ ಸರ್ಕಾರಕ್ಕೆ ಇದೆ ಎಂಬುದನ್ನು ಇದು ತೋರಿಸುತ್ತದೆ. ಎಲ್ಲ ಸಾಕ್ಷ್ಯಗಳನ್ನು ನ್ಯಾಯಯುತವಾಗಿ ತುಲನೆ ಮಾಡುವ ನ್ಯಾಯಮಂಡಳಿಯ ಮುಂದೆ ನನ್ನ ಮೇಲೆ ಆರೋಪ ಹೊರಿಸಿದವರನ್ನು ಎದುರಿಸಲು ನಾನು ಭಯಪಡುವುದಿಲ್ಲ. ನಮ್ಮನ್ನು ಆರೋಪ ಮಾಡ್ತಾಯಿದ್ರೆ ಎಲ್ಲ ಸುಳ್ಳು. ಇದು ಮಧ್ಯಂತರ ಸರ್ಕಾರದ ಜನರಿಂದ ಆಯ್ಕೆಯಾದಂಥಲ್ಲ, ಅದು ಸತ್ಯನ ಜನರಿಂದ ಆಯ್ಕೆಯಾದಂಥಲ್ಲ, ಕೆಲವು ಕ್ರಾಂತಿಕಾರರಿಂದ ಆದಂಥದ್ದು. ಈಗ ಮೊದಲು ಆಗಬೇಕಾಗಿದ್ದು ಬಾಂಗ್ಲಾದೇಶ ಚುನಾವಣೆ. ಯಾಕಂದರೆ ಮಧ್ಯಂತರ ಏನು ಈ ಸರ್ಕಾರದ ಈ ನಮ್ಮ ಕ್ರಾಂತಿಕಾರ ನೇಮಿಸಿದಂಥ ಮೊಹಮ್ಮದ್ ಯೂನುಸ್ ಸರ್ಕಾರ, ಇದಕ್ಕೆ ಹಂಗೆ ನೋಡಿದ್ರಪ್ಪ ನೈತಿಕವಾಯಿತು, ಕಾನೂನಾತ್ಮಕವಾಯಿತು, ಯಾವುದೇ ಹಕ್ಕುಗಳಿಲ್ಲ. ಕೆಲವು ಗುಂಪಿನ ಪ್ರತಿನಿಧಿ ಅಂತೇಳಿ ನಾವು ಇವತ್ತು ಹೇಳ್ಬೋದು. ಮೊದಲು ಪ್ರಾತಿನಿಧ್ಯ ಪಡೀಲಿ, ಜೊತೆಗೆ ಇಲೆಕ್ಷನ್ ನಡೆಸಲಿ ಅನ್ನೋಂಥದ್ದು ಅವರ ಹಂಬಲ. ಶೇಖ್ ಹಸೀನಾ ಅವ್ರು ಕೇಳೋದ್ರಲ್ಲಿ ಅರ್ಥದ. ಯಾಕಂದರೆ ಯಾವುದೇ ಸರ್ಕಾರ ನಿಷ್ಪಕ್ಷಪಾತ ಆಗಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿಯ ಜನರಿಂದ ಆಯ್ಕೆ ಅಂತ ಸರ್ಕಾರ ಬರಬೇಕು ಅಂತೇಳಿ. ಆ ದಿವಸ ನಮ್ಮ ಭಾರತ ಸರ್ಕಾರ ಸಹಿತ ಅವ್ರು ಹೇಳೋದು, ಇಲ್ಲಪ್ಪ ನಮಗೂ ಶಾಂತಿ ನಡೆಸಬೇಕಾಗ್ಯದಲ್ಲೇ, ಮತ್ತು ಅದೇ ಕಾಲಕ್ಕೆ ಅಲ್ಲಿ ಜನಕ್ಕೂ ಒಳ್ಳೇದಾಗಬೇಕಾಗ್ಯದ, ಮತ್ತು ಪ್ರಜಾಪ್ರಭುತ್ವದ ಸ್ಥಾಪನೆ ಆಗಬೇಕಾಗಿದೆ ಅನ್ನೋಂಥ ಮಾತನ್ನು ಮಾತಾಡೋದು ನೋಡಿದ್ರೆ ಮೋಸ್ಟ್ಲಿ ಈಗಾಗಲೇ ಬಾಂಗ್ಲಾದೇಶದ ಅಲ್ಲಿಯ ವಿದೇಶಾಂಗ ಸಚಿವರು ಇಲ್ಲರಿ ಅವರು ಶಿಕ್ಷೆ ಕೊಡಿಸ್ಬೇಕು ಕಳಿಸಂತದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇಂಡೈರೆಕ್ಟಾಗಿ ಅಂತೇಳಿ. ಅಷ್ಟೇ ಸತ್ಯದ ಇಲ್ಲಂತಲ್ಲ. ಯಾಕಂದ್ರೆ ನಮ್ಮ ಬದಿಯ ರಾಷ್ಟ್ರ ಅದು ಶಾಂತಿಯಿಂದ ಇದ್ದರೆ ನಮಗೂ ನೆಮ್ಮದಿ, ನಮ್ಮವ್ರಿಗೂ ನೆಮ್ಮದಿ, ಅವ್ರಿಗೂ ನೆಮ್ಮದಿ ಅನ್ನುವಂಥದ್ದೊಂದು ಸೂತ್ರ ಇರ್ತದೆ. ಈ ಸಂದರ್ಭದಲ್ಲಿ ಮಾತ್ರ ಹಸೀನಾ ಅವ್ರು ಬಿಟ್ಟು ಕೊಡೋದ ಸ್ಥಿತಿಯೊಳಗೆ ಭಾರತ ಇಲ್ಲ ಅನ್ನಿಸ್ತದೆ. ಒಳ್ಳೆಯ ನಿರ್ಧಾರ ಇಲ್ಲಂತಲ್ಲ. ಆದರೆ ಅದೇ ಕಾಲಕ್ಕೆ ಅಲ್ಲಿಯ ಮೊಹಮ್ಮದ್ ಯೂನುಸ್ ಸಹಿತ ಇರಲಿ, ಅಲ್ಲಿ ತಪ್ಪು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ. ಶಿಕ್ಷೆ ಕೊಟ್ಟಿದ್ದು ಸರಿ ಇರ್ಬೋದು ಅವ್ರ ದೃಷ್ಟಿಯಲ್ಲೇ. ಆ ಶಿಕ್ಷೆಗಳು ಆಗಿದ್ದಾವೆ, ಏನೇನೋ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಅದೇ ಕಾಲಕ್ಕೆ ಈಗಾಗಲೇ ರಿಪೋರ್ಟು ಮಾಡಿದ್ದಾರೆ, ಕೋರ್ಟ್ ಇದ್ದಿದ್ದು
2024 ಜುಲೈ ಆಗಸ್ಟ್ನಲ್ಲಿ ಪ್ರತಿಭಟನೆ ನಡೆದಿದ್ದು, ಇದೇ ವೇಳೆ ಹಿಂಸಾಚಾರ ನಡೆದಿತ್ತು. ಆ ಬಗ್ಗೆ ದೂರು ದಾಖಲಾಗಿತ್ತು. ಆ ದೂರಿನ ಅನ್ವಯ ಪೊಲೀಸರು ತನಿಖೆ ಆರಂಭಿಸಿದ್ದರು. ತನಿಖೆ ಮಾಡಿ 2025 ಮೇ ತಿಂಗಳಲ್ಲಿ 135 ಪುಟಗಳ ಆರೋಪ ಪಟ್ಟಿ ಸಲ್ಲಿಕೆ, ಇದಕ್ಕೆ ಪೂರಕವಾಗಿವೆ 8747 ಪುಟಗಳ ದಾಖಲೆ ಮತ್ತು ಸಾಕ್ಷಿಗಳು ಅದು ಸಲ್ಲಿಕೆ ಮಾಡಿದರು. ಜುಲೈ 10ಕ್ಕೆ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿ ಆಯಿತು. ಆಗಸ್ಟ್ 4ರಂದು ವಿಚಾರಣೆ ಆರಂಭ. ಅಕ್ಟೋಬರ್ 23ಕ್ಕೆ ವಿಚಾರಣೆ ಅಂತ್ಯ. 453 ಪುಟಗಳ ತೀರ್ಪು ಬರೆದ ನ್ಯಾಯಮಂಡಳಿದು ಈ ರೀತಿಯಾಗಿ ನಡ್ಕೊಂಡು ಡಿಸಿಷನ್ ಕೊಟ್ಟದ. ಅದು ಸತ್ಯ ಸುಳ್ಳ ಅನ್ನುವಂಥದ್ದು ನಮ್ಮ ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಶೇಖ್ ಹಸೀನಾ ಅವರು, ಅದಕ್ಕೆ ನೀವು ಮೊದಲು ಇಲೆಕ್ಷನ್ ಮಾಡಿರಿ. ಅವ್ರು ಕೇಳೋದ್ರಲ್ಲಿ ಭಾಳ ಅರ್ಥಪೂರ್ಣದ. ಯಾಕಂದ್ರೆ ಈಗೇನು ಹೋರಾಟ ಮಾಡಿದಾರಲ್ಲ ಅವರೆಲ್ಲರೂ ನೋಡಪ್ಪ, ಅದು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಮತ್ತೆ ನೋಡಿದ್ರೆ ಆ ದೃಶ್ಯಾವಳಿಗಳು ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿ ಆಯ್ತು ಅಂತೇಳಿ. ಮತ್ತು ಸಹಜದ ಬಡತನ ಅಂತ ಎಲ್ಲ ದೇಶಗಳಿಗೆ ಕಾಣುವಂಥದ್ದು. ಥರ್ಡ್ ವರ್ಲ್ಡ್ ಕಂಟ್ರೀಸ್ ನಾವು ಕರ್ಕೊಳ್ತೀವಿ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಂದ ಕರ್ಕೊಳ್ತೀವಿ. ಎಲ್ಲ ಕಡೆ ಪರಿಸ್ಥಿತಿನ ತಪ್ಪೇನೋ ಭಾರತ ಒಂದಿಷ್ಟು ಪ್ರಜಾಪ್ರಭುತ್ವ ಉಳಿದ ಕಡೆ ಪ್ರಜಾಪ್ರಭುತ್ವದ ನೆಲೆಗಳಲ್ಲಿ ಕಾಣೋದಿಲ್ಲ ನಾವು. ಇವತ್ತು ಯಾವುದೋ ಆಫ್ರಿಕಾ ಖಂಡ ದೇಶಗಳಾಗಿರ್ಬೋದು, ಇಸ್ಲಾಮಿಕ್ ದೇಶದ ಅನೇಕ ಇಸ್ಲಾಮಿಕ್ ಧರ್ಮದ ನಂಬಿಕೆ ಇಟ್ಟಂಥ ಅನೇಕ ದೇಶಗಳಾಗಿರ್ಬೋದು, ಅಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಸತ್ತು ಹೋಗಿಬಿಟ್ಟದ. ಅಲ್ಲಿ ಯಾರಿಗೆ ಅಧಿಕಾರ ಬರ್ತಾರೆ, ಯಾರು ಅಧಿಕಾರ ಹೇಳ್ತಾರೆ ಅವರಪ್ಪ ಎಲ್ಲ ಅವ್ರದ್ದೇ ನ್ಯಾಯ ಅನ್ನುವಂಥ ಸ್ಥಿತಿ ಅದ. ಹಂಗೆ ಬಾಂಗ್ಲಾದಲ್ಲೂ ಅದ. ಯೂನುಸ್ ಅವ್ರ ಬಗ್ಗೆ ಭಾಳ ಒಳ್ಳೆ ಅಭಿಪ್ರಾಯ ಇದ್ದಾವೆ. ಮೊಹಮ್ಮದ್ ಯೂನುಸ್ ಅವ್ರ ಬಗ್ಗೆ ಒಳ್ಳೆ ನಮ್ಮ ಅರ್ಥಶಾಸ್ತ್ರಜ್ಞರು, ಜೊತೆಗೆ ರಾಜಕೀಯವಾಗಿ ಸಂದರ್ಭ ಅನುಕೂಲ ಬಂದಿದ್ದರಿಂದಾಗಿ ಅವ್ರು ಯಾಕೋ ಈ ಡಿಸಿಷನ್ ತೊಗೊಂಡಿದ್ದಾರೆ. ಇದು ಪೂರ್ವದಲ್ಲೇ ಅಲ್ಲಿ ಜನರ ಪೂರ್ತಿ ಮನ ಮಿಡಿತವನ್ನು ಅರಿತ ಸಲುವಾಗಿ ಯಾಕೆ ಇದು ಮಾಡಿಸ್ಬಾರ್ದು, ನಮ್ಮ ಚುನಾವಣೆ ಯಾಕೆ ಮಾಡಿಸ್ಬಾರ್ದು ನಿಷ್ಪಕ್ಷಪಾತವಾಗಿ ಅಂದ್ರೆ ಸಹಜವಾಗಿ ಹಸೀನಾ ಅವರು ಸಹಿತ ಎಲೆಕ್ಷನಲ್ಲಿ ಭಾಗವಹಿಸ್ಬೋದು. ಅದ್ರಾಗ ಸೋತ್ರ ಸಹಜ ಜನಾದೇಶ ಆಗ್ತದೆ. ಆಗ ನೇಮಿಸಿ ಮಾಡಿರಿ ಅಂದಾಗ ಬಹುಸಂಖ್ಯಾತರು ಏನು ಹೇಳ್ತಾರೆ, ಅಲ್ಲಿ ಜನ ಏನು ಹೇಳ್ತಾರೆ, ಪೂರ್ತಿ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಆಗ್ತಾರೆ ಹಸೀನಾ ಅವರು. ಬಟ್ ನೀವು ಆ್ಯಬ್ಸಲ್ಯೂಟ್ ಮೆಜಾರಿಟಿ ಆಗ್ತೀರ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಈ ಎಲ್ಲ ದೇಶಗಳು ನಮ್ಮ ಭಾರತ ಹಿಡ್ಕೊಂಡು ಈ ಸೌತ್ ಏಷ್ಯಾದ ಅನೇಕ ದೇಶಗಳು ಇವತ್ತೆಲ್ಲ ಬಡತನದ ಒದ್ದಾಡ್ತಾ ಇದ್ದಾವೆ, ನಿರುದ್ಯೋಗದಿಂದ ಒದ್ದಾಡ್ತಾ ಇದ್ದಾವೆ, ಒಳ್ಳೆ ನೀರಿಗಿಲ್ಲದ ಒದ್ದಾಡ್ತಾ ಇದ್ದಾವೆ, ಆರೋಗ್ಯದಿಂದ ಒದ್ದಾಡ್ತಾ ಇದ್ದಾವೆ. ಇವಕ್ಕೆಲ್ಲ ಪರಿಹಾರ ಕೂಡ ಕಂಡು ಹಿಡಿಬೇಕಾಗ್ಯದ. ನಮ್ಮಲ್ಲಿ ಒಂದು ರೀತಿ ಏನಾಗ್ಯದಪ್ಪ ಭಾರತದಲ್ಲೇ ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್ ಇದ್ದಂಗೆ ಅದ. ಯಾಕಂದರೆ ದುಡ್ಡಿದ್ದಂಥ ಎಮ್ ಎಲ್ ಎಗಳು ಎಂ ಪಿಗಳು ತಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಜನಕ್ಕೂ ಸಹಿತ ಶಿಕ್ಷಣ ಇಲ್ಲದಕ್ಕಾಗಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ತಿಳ್ಕೊಳ್ಳೋದು ಶಕ್ತಿ ಇಲ್ಲದಕ್ಕಾಗಿ ನಮ್ಮ ದೇಶ ಹೆಸರಿಗೆ ಜಗದ ಮುಂದೆ ಹೌದಪ್ಪ ಪ್ರಜಾಪ್ರಭುತ್ವ ದೇಶ ತಿಳಿದಾಗ್ಯದ. ಬಟ್ ಇವತ್ತಿನ ಲಿಸ್ಟ್ ತೆಗೆದು ನೋಡಿ ನಾವು 543 ಎಂ ಪಿಗಳನ್ನು ಪ್ರತಿ ರಾಜ್ಯದ ಎಮ್ ಎಲ್ ಎಗಳಂತ ಇದು ನೋಡಿದಾಗ ಇಲ್ಲಿ ಯಾರೂ ನಿಮಗೆ ಬಡವರು, ಭಿಕ್ಷುಕರು, ಹಸಿದವರು ಅಲ್ಲಿ ಎಮ್ ಎಲ್ ಎ ಆಗಿದ್ದು ಎಂ ಪಿ ಆಗಿದ್ದು ಕಾಣೋದಿಲ್ಲ. ಇವನ್ ಲಕ್ಷಾಂಶ ಕಾಣೋದಿಲ್ಲ. ಇದನ್ನು ನಾವು ಗಮನಿಸ್ಕೊಂಡ ಈ ಮಾತನ್ನ ಇವತ್ತು ಹೇಳಬೇಕಾಗ್ಯದ. ಅದೇನೋ ಆಗಲಿ, ಒಟ್ಟಾರೆಯಾಗಿ ಅಲ್ಲಿ ಜನ ಏನು ಹೇಳ್ತಾರೆ, ಜನದ ತೀರ್ಮಾನ ಆಗಬೇಕಾಗ್ಯದ. ಕೋರ್ಟ್ನಿಂದ ತೀರ್ಮಾನ ಕೊಟ್ಟದ, ಮರಣದಂಡನೆ ಮಾಡಬೇಕು ಅಂತೇಳಿ ಅದ್ರ ತಕ್ಕಂಗೆ ಅಲ್ಲಿ ಸರ್ಕಾರದ ವಿದೇಶಾಂಗ ಸಚಿವರು ಸಹಿತ ಕಳಿಸ್ರಿ ಅವ್ರನ್ನ ಅಂತೇಳಿ ಬಾಂಗ್ಲಾದೇಶದ ವಿದೇಶಾಂಗ ಸಚಿವಾಲಯ ಲೆಟ್ರು ಹಾಕ್ಯದ, ಫೋನು ಮಾಡ್ಯದ. ಬಟ್ ಇದಕ್ಕೆ ಎಷ್ಟು ಮಟ್ಟಿಗೆ ಸ್ಪಂದಿಸೋದಕ್ಕೆ ಇಂಡಿಯಾ ಅನ್ನೋದು ಅಷ್ಟು ಸ್ಪಷ್ಟ ಅದ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಭಾರತ ತನ್ನ ನೆರೆ ಹೊರೆಯಲ್ಲಿ ಆದಷ್ಟು ಪ್ರಜಾಪ್ರಭುತ್ವದ ಶಾಂತಿಯ ರಾಷ್ಟ್ರ ಕಟ್ಟಬೇಕಾಗಿದ್ದು. ಅದರ ಧರ್ಮನೂ ಹೌದು. ಯಾಕಂದರೆ ಅದರ ಪ್ರಭಾವ ಭಾರತ ಮೇಲೆ ಆಗುವಂಥದ್ದು ಇರ್ತವೆ. ಅದಕ್ಕಾಗಿ ಜನ್ಜಿ ಅಂತ ಕ್ರಾಂತಿ ಆಯ್ತಪ್ಪ ಅಂತಂದ್ರೆ ಅದು ರಕ್ತದ ಉಕ್ಕಳಿ ಅದಾಯ್ತಪ್ಪ. ಜನ ಇದರಲ್ಲಿ ಅನೇಕರು ಆ ಒಂದು ಕ್ರಾಂತಿಯಲ್ಲೇ ಒಳ್ಳೆಯವರು ಸಜ್ಜರು ಸಹಿತ ಸತ್ತ ಹೊರದು ಹೋಗುವಂಥ ಸಾಧ್ಯತೆಗಳಿರ್ತಾವೆ. ಆ ನೆಲೆಯಲ್ಲಿ ಇವತ್ತು ಮರುಚಿಂತನೆಯನ್ನು ಅಲ್ಲಿ ಸರ್ಕಾರ, ಅದರಲ್ಲೂ ಪ್ರಜ್ಞಾವಂತ ಮೊಹಮ್ಮದ್ ಯೂನುಸ್ ಅವರೇನು ಅಧ್ಯಕ್ಷರಿದ್ದಾರೆ ಅವರದಿಂದ ಮುಖ್ಯಸ್ಥರು ಅವರದಿಂದವರು ಈ ನೆಲೆಯಲ್ಲಿ ಯೋಚಿಸೋದು ಯೋಗ್ಯ ಅನ್ಬೋದು. ಅವರಿಲ್ಲ ಅಂತಲ್ಲ, ನಾವು ಶಿಕ್ಷೆ ಕೊಡಿಸಿದ್ವಿ, ಅವ್ರು ಅಯೋಗ್ಯರಿದ್ದರು ಹಾಗೆ ಹೀಗೆ ಹೇಳ್ಬೋದು, ಅದು ಸರಿನದ, ತಪ್ಪೇನಲ್ಲ. ಆದರೆ ಇಡೀ ಸಮುದಾಯ ಒಪ್ಪಬೇಕು, ಇಡೀ ಬಾಂಗ್ಲಾದೇಶ ಒಪ್ಪಬೇಕು ಅನ್ನುವಂಥದ್ದು ಅಷ್ಟು ಮುಖ್ಯದ. ಅಧಿಕಾರದಲ್ಲಿದ್ದವ್ರದ್ದು ಒಪ್ಪೋದಂತಲ್ಲ, ಇಡೀ ಸಮುದಾಯ ಅಲ್ಲಿ ಒಪ್ಪಿಕೊಂಡು ಇಲೆಕ್ಷನ್ ಆಯ್ತಪ್ಪ ಅಂದ್ರೆ ಆ ಡಿಸಿಷನ್ದರೆ ಏನಾದರೂ ಶೇಖ್ ಹಸೀನಾ ಅವರು ವಿರೋಧ ಬಂದ್ರೆ, ಶೇಖ್ ಹಸೀನಾ ಅವರು ಇದ್ದಷ್ಟು ಹೋದಷ್ಟು ಈಗ 78 ವಯಸ್ಸಾಗಿದ್ದಾವೆ. ಇನ್ನೂ ಯಾವ ದೇಶದಲ್ಲಿ ಹೋಗ್ತಾರೆ, ನಿಮ್ಮ ದೇಶಕ್ಕೆ ಬರ್ತಾರಪ್ಪ ಅಂತ ಹೋಗ್ಬಿಡ್ತದೆ. ಹೌದಲ್ರಿ? ಏನು ಅನ್ನಿಸ್ತದೆ ನಿಮ್ಗೆ ನಾನು ಮಾತಾಡಿದ್ದು? ಸರಿ ಅನಿಸ್ತದೆ ರೀ? ಸರಿ ತಪ್ಪನ್ರಿ ಏನಾದರೂ ಅಲ್ರಿ. ಶೇಖ್ ಹಸೀನಾ ಅವರು ಹೇಳುವಂಗೆ ಇಲೆಕ್ಷನ್ ಮಾಡಿದ್ದು ಭಾಳ ಯೋಗ್ಯ ಅಂದಾಗ ಜನಾದೇಶ ನ್ಯಾಯಾಂಗದ ಆದೇಶ ಆಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಡೆ ವಂದನೆಗಳು.